ನಮಸ್ಕಾರ ವೀಕ್ಷಕರೇ, ಇದೇ ನವೆಂಬರ್ 6ರಿಂದ 9ನೇ ತಾರೀಕಿನವರೆಗೂ ಶಿಗ್ಗಾಂವ್ ತಾಲೂಕು ನಾರಾಯಣಪುರ ವಿರಕ್ತ ಮಠದಲ್ಲಿ ನೂತನ ಸಭಾಭವನದ ಮೇಲ್ಛಾವಣಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ. ನಾಡಿನ ಹರಗುರು ಚರಮೂರ್ತಿಗಳ ನೇತೃತ್ವದಲ್ಲಿ ಹಾಗೂ ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಕೂಡ ಶ್ರೀಮಠದಲ್ಲಿ ಜರುಗಲಿವೆ. ಪ್ರತಿ ದಿವಸನೂ ಕೂಡ ಪ್ರಸಾದ ವ್ಯವಸ್ಥೆ ಕೂಡ ಭಕ್ತರಿಗೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶ್ರೀಮಠದ ಬಸವ ಕೇಂದ್ರದ ಅಧ್ಯಕ್ಷರು, ಈ ಮಠದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರವಿ ಬಂಕಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಸಾಕಷ್ಟು ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡಿದ್ದೀರಿ, ಮತ್ತು 4 ದಿನಗಳ ನಿರಂತರ ಕಾರ್ಯಕ್ರಮಗಳು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಹಾವೇರಿ ಶಿಗ್ಗಾಂವ್ ತಾಲೂಕಿನ ವಿರಕ್ತ ಮಠದ ಗುರುಲಿಂಗ ಮಹಾಸ್ವಾಮಿಗಳ ವಿರಕ್ತ ಮಠದ ನೂತನ ಸಭಾಭವನದ ಉದ್ಘಾಟನೆ ಇವತ್ತು ನಮ್ಮ ಶ್ರೀಮಾನ್ಯ ಬಸವರಾಜ ಬೊಮ್ಮಾಯಿಯವರು ಉದ್ಘಾಟನೆ ಇಟ್ಕೊಂಡಿದ್ದೇವೆ. ಇಲ್ಲಿ ಬಸವರಾಜ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಮಠಕ್ಕೆ 50 ಲಕ್ಷ ರೂಪಾಯಿ ಹಾಕಿದ್ರು. 25 ಲಕ್ಷ ರೂಪಾಯಿ ಬಂದಿದೆ, ಇನ್ನೂ 25 ಲಕ್ಷ ರೂಪಾಯಿ ಬಂದಿಲ್ಲ. ಅದು 25 ಲಕ್ಷ ರೂಪಾಯಿ ಬರಲಿಕ್ಕೆ ಕಾರಣದಿಂದ ಮೇಲಿನ ಛಾವಣಿಯನ್ನು ನಾವು ಕಟ್ಟಿ ಭಕ್ತಾದಿಗಳಿಂದ ಇದನ್ನು ಕಟ್ಟಿ ಉದ್ಘಾಟನೆ ಮಾಡ್ತಿದ್ದೇವೆ. 6/11/2025ರಿಂದ 9/11/2025ರವರೆಗೆ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಾಡಿನ ಸ್ವಾಮಿಗಳು ನಮ್ಮ ಮಠಕ್ಕೆ ಆಗಮಿಸಿ ಇದು ಮಠವನ್ನು ಸ್ವಾಮಿಗಳು ಇಲ್ಲದ ಮಠ, ಇದು ದೊಡ್ಡ ಪವಾಡ ಪುರುಷ ಮಠ ಇದು ಅನ್ನೋದು ಒಂದು ನಮಗೆ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಭಕ್ತಾದಿಗಳು ಇದಕ್ಕೆ ಭಾಳ ಸಹಕಾರ ಮಾಡಿದ್ದಾರೆ. ಜನರೆಲ್ಲ ನಮಗೆ ಇದನ್ನು ಮಾಡಬೇಕಪ್ಪ, ಇದು ಸುತ್ತಮುತ್ತ ಎಲ್ಲಿಲ್ಲ, ಇದೊಂದು ಸ್ವಾಮಿಗಳು ಕಾರ್ಯಕ್ರಮ ಮಾಡಲೇಬೇಕು ಅನ್ನೋದು ಒಂದು ಉದ್ದೇಶದಿಂದ ನಾವು ಇಟ್ಕೊಂಡಿದ್ದೇವೆ. ಇದನ್ನು ನಿರಂತರ 4 ದಿವಸ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀರಿ. ಹ್ಞೂ. ಸೊ ಒಂದು ದಿವಸನ ಕಾರ್ಯಕ್ರಮ ಮುಗಿಸ್ಬೋದಿತ್ತು, ನಿರಂತರ 4 ದಿವಸದ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಏನು? ಇವತ್ತು ನೋಡ್ರಿ, ಇವತ್ತು ಸ್ವಾಮಿಗಳು ಬಂದು ಒಬ್ಬರು ಸ್ವಾಮಿಗಳು 2 ಮಂದಿ ಸ್ವಾಮಿಗಳು ನಮ್ಮ ಮಠಕ್ಕೆ ಸಾಲಂಗಿಲ್ಲ. ಇವತ್ತೊಂದು ಸುಮಾರು ಒಂದು 25-30 ಜನ ಇದ್ದಾರೆ. ಆದರೂ ನಾವು ಇವತ್ತಿನ ಇದಕ್ಕೆ ಒಂದು 15 ಜನನ ನಾವು ಕರ್ಕೊಂಡು ಈ ಸಭಾಭವನ ಮಾಡಕ್ಕೆ, ಆಮೇಲೆ ಭಕ್ತಾದಿಗಳು ಬರೋಕ್ಕೆ ಜನರಿಗೆ ಅವಕಾಶ ಇರೋಂಗಿಲ್ಲ. ಒಂದೇ ದಿವ್ಸಕ್ಕೆ ಮುಗಿಸ್ಬೋದು ಅಂದ್ರೆ 100 ಜನ ಬಂದು ಹೋಗಾಕ ಇದು ಅನುಕೂಲ ಆಗಲಿ ಸಲುವಾಗಿ 4 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ಶ್ರೀಮಠದಲ್ಲಿ ಮಾಡಿದ್ದೇವೆ. ಈಗೇನು ನೀವು ಮೇಲ್ಛಾವಣಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಿ, ಇದು ಏನೇನು ಒಳಗೊಂಡಿದೆ ಅಂತ? ಇವು ಇಲ್ಲಿ ಅಡಿಗೆ ಪ್ರಸಾದ ಕೋಣೆಯನ್ನು ಮಾಡಿದ್ದೇವೆ ರೀ. ಇದು ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ಮತ್ತು ಇಲ್ಲಿ ಮೇಲೆ ಊಟದ ಹಾಲನ್ನು ಮಾಡಿದ್ದೇವೆ. ಇದು ಊಟದ ಬಂಕಾಪುರ ಬಂಧು ಬಳಗದಿಂದ ನಾವು ಮಾಡಿದ್ದೇವೆ. ನಾಗೇಶ್ ಅಣ್ಣಿಗೇರಿ ಧಾರವಾಡದವರು, ಅವರು ಸಹ ನಮ್ಮ ಮಠಕ್ಕೆ 1 ಲಕ್ಷ ರೂಪಾಯಿಯನ್ನು ಕೊಟ್ಟು ಒಂದು ರೂಮನ್ನು ಸಹಾಯದ ಹಣ ಮಾಡಿದ್ದಾರೆ ಅವರು. ಅದೇ ರೀತಿಯಾಗಿ ಶೇಖರಾಜ ಯೂರಪ್ಪ ರಾಯಣ್ಣವರು 100 ಚೀಲವನ್ನು ಸಿಮೆಂಟನ್ನು ಕೊಟ್ಟಿದ್ದಾರೆ. ಆಮೇಲೆ ಹಲವಾರು ಮಂದಿ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೂ ಸಹ ಇಷ್ಟೆಲ್ಲ ಬೆಳಿಬೇಲಕ್ಕೆ ಕಾರಣ ಆಗಿದೆ. ಇದಕ್ಕೆ ಪ್ರಮಾಣವಾಗಿ ನಿಂತ್ಕೊಂಡಾರ ಅಂದ್ರೆ ವೀರಭದ್ರಯ್ಯ, ರುದ್ರಯ್ಯ, ಹಿರೇಮಠ, ಹಾಗೇ ಆಮೇಲೆ ಪ್ರಶಾಂತ ಶೇಖಪ್ಪ ಮಸಳಿ, ಇವರು ಸಹ ಇದಕ್ಕೆ ನಮ್ಮ ಸದಸ್ಯರಾದಂಥ ಭಾಳ ಹುಮ್ಮಸದಿಂದ ಮಾಡ್ತಿದ್ದಾರೆ. ಗೌಡಪ್ಪ ನಂದಿಗೆಟ್ಟೆ ಆಗಲಿ, ಆಮೇಲೆ ಸುಭಾಷ್ ಮಸಳಿಯರಾಗಲಿ, ಆಮೇಲೆ ಬೈಲ್ವ ಚೆಂಬಸಪ್ಪ ಆಗಲಿ, ಚಂದ್ರು ಬಂಕಾಪುರ ಆಗಲಿ, ನಾಗರಾಜ್ ಗುಳೇಕೇರ್ ಆಗಲಿ, ಇವರು ನಮ್ಮ ಸದಸ್ಯರು. ಮಲ್ಲಪ್ಪ ಗಾಳ್ಪೂಜೆ ಆಗಲಿ, ಭಾಳ ಮಂದಿ ಅದಾರ ರೀ. ಎಲ್ಲ ಹೇಳ್ಬೇಕಂದ್ರೆ ಭಾಳ ಐತಿ ರೀ. ಒಗ್ಗಟ್ಟಿಂದ ಬಲ ನಿಂತು ಇವ್ರ ಹೆಸರು ಹೇಳಿದೆ ನಮ್ಮ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳವರ ಭಕ್ತಾದಿಗಳು ಎಲ್ಲರೂ ಇದಕ್ಕೆ ಸರ್ಕಾರ ಮಾಡಿದ್ದಾರೆ. ಆ ಕಾರಣದಿಂದ ಇಷ್ಟೆಲ್ಲ ಬೆಳಿಬೇಕು. ಕಾರಣ ಅಂದ್ರಪ್ಪ ಭಕ್ತಾದಿಗಳಿಂದ ನಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ವೀಕ್ಷಕರೇ, ತಾವು ಕೇಳ್ತಾ ಇದ್ದೀರಿ, ಇಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಮಹತ್ತರವಾದ ಕಾರ್ಯಕ್ರಮ ನಡೀತಾ ಇದೆ. ನಾವು ಹೇಳ್ದಂಗೆ 4 ದಿವಸಗಳ ನಿರಂತರ ಕಾರ್ಯಕ್ರಮ ಇದೇ 6ನೇ ತಾರೀಕಿಂದ 9ನೇ ತಾರೀಕುವರೆಗೂ. ತಾವು ಕೂಡ ಈ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ.